ಇವತ್ತಿನ ಪತ್ರಿಕೆ ಹೇಳಿಕೆಯಲ್ಲಿ ನಮ್ಮ ಚಾಮುಲ್ನ ಹಾಲಿ ಅಧ್ಯಕ್ಷರಾದಂಥವರು ನಾನು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ದಂಥ ವಿಚಾರವನ್ನ ಅವರ ಮಾತಿಗೆ ತಿರುಳೇ ಇಲ್ಲ. ಅವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಅದು ಅವ್ರಿಗೆ ಅರಿವೇ ಇಲ್ಲ, ಅವ್ರಿಗೆ ಅಂಕಿಅಂಶಗಳ ಜ್ಞಾನ ಅವ್ರಿಗೆ ಇಲ್ಲ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಡ್ತಾ ಇದ್ದೀನಿ. 17 ಕೋಟಿ 70 ಲಕ್ಷ ರೂಪಾಯಿ ದುಡ್ಡಿದೆ, ಅದರಲ್ಲಿ ನಾವು ಖರ್ಚು ಮಾಡ್ಬೋದು, ನಾವು ಕಮ್ಮಿ ಪ್ರಮಾಣದ ಸಾಲ ತಗೋಬಹುದು ಅಂತ ಹೇಳಿದ್ದಾರೆ. 17 ಕೋಟಿ 70 ಲಕ್ಷ ರೂಪಾಯಿ ಎಲ್ಲೆಲ್ಲಿಗೆ ಆಗಿ ಇದೆ ಅನ್ನೋ ಒಂದು ಅವ್ರಿಗೆ ಲೆಕ್ಕಾಚಾರ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. 17 ಕೋಟಿ ಅದರಲ್ಲಿ ನಾವು ರಿಸರ್ವ್ ಫಂಡ್ಗಳೆಲ್ಲ ಇಟ್ಟಿದ್ದೀವಿ, ಬ್ಯಾಂಕಲ್ಲಿ ಲೀನ್ ಮಾಡಿದ್ದೀವಿ. ಇನ್ನು ಉಳಿಕೆ ಇರೋ ಅಮೌಂಟು ನಮ್ಮ ಆಪತ್ತು ಕಾಲಕ್ಕೆ ರೈತರಿಗೆ ಒಂದು ಅವ್ರಿಗೆ ಬಟವಾಡೆ ಮಾಡೋಕ್ಕೆ ಅನುಕೂಲವಾಗಲಿ ಅನ್ನೋದೊಂದು ದೃಷ್ಟಿಗೋಸ್ಕರವಾಗಿ ಸ್ವಲ್ಪ ಇಟ್ಕೊಳ್ಬೇಕಾಗಿರುತ್ತೆ. ಅದನ್ನೆಲ್ಲ ತಗೊಂಡೋಗಿ ನಾವು ಅನವಶ್ಯಕವಾದಂಥ ಯಾವುದೋ ಒಂದು ಈಗ ಯೋಜನೆಗೆ ಮಾಡ್ಕೊಂಡ್ರೆ ಈಗ ಈ ತಕ್ಷಣದಲ್ಲಿ ಮಾಡೋ ಅಂಥ ಯೋಜನೆ ಸರಿ ಇಲ್ಲ ಅನ್ನೋದೊಂದು ನನ್ನ ಹೋರಾಟ ಇದೆ. ನನಗೆ ಆಡಳಿತ ಮಂಡಳಿಯ ಸಭೆಗಳಲ್ಲಿ ನನಗೆ ಸಪೋರ್ಟ್ ಇಲ್ಲದಕ್ಕೋಸ್ಕರವಾಗಿ ನಾನು ಒಂದು ರೈತರನ್ನ ಒಗ್ಗೂಡಿಸ್ಕೊಂಡು ಇವತ್ತು ಚಳುವಳಿಯನ್ನ ಮಾಡಬೇಕು. ಒಂದು ಎಲ್ಲರೂ ಕೂಡ ಅಲ್ಲಿ ಚರ್ಚೆಗೆ ಬರೋಣ, ಲೋಪದೋಷ ಯಾರ್ದಿದೆ ಅದನ್ನ ಅರ್ಥೈಸ್ಕೊಳ್ಳಿ, ಅವರು ಇದ್ರೆ ಅವರು ಚರ್ಚೆಗೆ ಬರಲಿ ಅನ್ನೋ ದೃಷ್ಟಿಗೋಸ್ಕರವಾಗಿ ನಾನು ನನ್ನ ಮಾತಿನಲ್ಲಿ ತಿರುಳಿಲ್ಲ ಅನ್ನೋದು ಅವ್ರದ್ದು ತಪ್ಪು ಕಲ್ಪನೆ. ಹಾಗಾಗಿ ಜನಗಳಿಗೆ ತಪ್ಪು ಸಂದೇಶ ಹೋಗ್ಬಾರ್ದು. ಅಂಕಿಅಂಶಗಳ ಪ್ರಕಾರವಾಗಿ ಅವರನ್ನ ಸ್ಟಡಿ ಮಾಡ್ಕೊಂಡು ಬಂದ್ರೆ ಅವರು ಉತ್ತಮವಾದ ಒಂದು ಹೇಳಿಕೆಯನ್ನ ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸರ್. ನಾನು ರೈತರಲ್ಲಿ ಬೆಂಬಲ ಸಾಕಷ್ಟಿದೆ ಸರ್. ಎಲ್ಲ ಸಹಕಾರ ಒಕ್ಕೂಟ ಸಂಘಗಳು ಮತ್ತೆ ಎಲ್ಲ ನಮ್ಮ ಉತ್ಪಾದಕರೆಲ್ಲ ಕೂಡ ಮಾಡಿ ನೀವು ತಗೊಂಡಿರೋ ಅಂತ ನಿರ್ಧಾರ ಸರಿ ಇದೆ, ನಾವು ಬೆಂಬಲ ಕೊಡ್ತಿದ್ದೀವಿ. ಮತ್ತೆ ರೈತ ಸಂಘದಿಂದ ನನಗೂ ಬೆಂಬಲ, ನಾವೆಲ್ಲ ರೈತರೆಲ್ಲ ರೈತ ಸಂಘದ ಮುಖಾಂತರವಾಗಿ ಒಂದು ದೊಡ್ಡ ಹೋರಾಟವನ್ನ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಆಡಳಿತವನ್ನ ಮಾಡಿಕೊಂಡು ಒಕ್ಕೂಟವನ್ನ ಮುನ್ನಡೆಸ್ಕೊಂಡು ಇದನ್ನೇ ಒಂದು ಇವತ್ತು ಅವಶ್ಯಕತೆ ಇರುವಂತ ಒಂದು ಕಸಬಾಗಿದೆ ನಮ್ಮ ಜಿಲ್ಲೆ ಒಳಗೆ. ರೈತರಿಗೆ ಇದೇ ಒಂದು ಅನಿವಾರ್ಯತೆ ಇರೋಂತ ಒಂದು ಉದ್ದಿಮೆ ಆಗಿದೆ. ಈ ಉದ್ದಿಮೆಗೆ ಯಾವುದೇ ಧಕ್ಕೆ ಬರಬಾರ್ದು ಅನ್ನೋ ದೃಷ್ಟಿಗೋಸ್ಕರವಾಗಿ ರಾಜ್ಯದ ಎಲ್ಲ ಹಾಲು ಉತ್ಪಾದಕರ ಒಂದು ಮತ್ತೆ ಗ್ರಾಮೀಣ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಅಭಿವೃದ್ಧಿಗೋಸ್ಕರವಾಗಿ ನಾವು ಈ ಒಂದು ಹೋರಾಟವನ್ನ ಮಾಡ್ತೀವಿ ಸರ್. ಈ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರು ನಮ್ಮ ಜೊತೆಲಿದ್ದಾರೆ. 27ನೇ ತಾರೀಕು ಎಲ್ಲರೂ ಕೂಡ ಅವರ ಒಂದು ಪ್ರದರ್ಶನವನ್ನ ತೋರಿಸ್ತಾರೆ. ಅದರ ಮುಖಾಂತರವಾಗಿ ಅವ್ರಿಗೆ ಒಂದು ಎಚ್ಚರಿಕೆಯನ್ನ ಕೊಡುವಂತ ಒಂದು ವ್ಯವಸ್ಥೆ ಆಗ್ಲಿ ಅಂತ ನಾನು ಈ ನಿಮ್ಮ ಮುಖಾಂತರವಾಗಿ ಜಿಲ್ಲೆಯ ಎಲ್ಲ ಸಮಸ್ತ ಹಾಲು ಉತ್ಪಾದಕರು ಬಂದು ಆ ದಿನ ಈ ಒಂದು ರ್ಯಾಲಿನಲ್ಲಿ ಭಾಗವಹಿಸಿ ಒಂದು ಚರ್ಚೆಯ ಸಮಾವೇಶ ಆಗ್ಲಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಹೋರಾಟ ನಿರಂತರವಾಗಿರುತ್ತೆ, ವಿಭಿನ್ನವಾಗಿ ಹೋರಾಟ ನಿರಂತರವಾಗಿರುತ್ತೆ.